ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಡಿಸೆಂಬರ್ ತಿಂಗಳ ಮಕರ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಮಕರ ರಾಶಿಯ ಉತ್ತರಾಷಾಢ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳು ಉಂಟು. ಹಾಗೆಯೇ ಶ್ರವಣ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲವುಂಟು. ಶ್ರವಣ ನಕ್ಷತ್ರ ಸಂಜಾತರಿಗೆ ಮೊದಲನೇದಾಗಿ ಅನಾರೋಗ್ಯ ಬಾಧೆ ಕಾಡುವ ಸಾಧ್ಯತೆ ಹೆಚ್ಚಿದೆ. ಅನಾರೋಗ್ಯ ಬಾಧೆಯ ಜೊತೆಗೆ ಹಣಕಾಸಿನ ಸಮಸ್ಯೆಗಳು, ವೈಯಕ್ತಿಕ ಹಾಗೂ ದಾಂಪತ್ಯ ಜೀವನದ ಹಿನ್ನಡೆಯೂ ಸಹಿತ ತೀವ್ರವಾದಂತಹ ಅಶಾಂತಿ ಹಾಗೂ ವಿಷಾದವನ್ನು ಶ್ರವಣ ನಕ್ಷತ್ರ ಸಂಜಾತರು ಎದುರಿಸಬಹುದಾದ ಎಲ್ಲ ಸಾಧ್ಯತೆಗಳೂ ಇದೆ. ಕಾನೂನಾತ್ಮಕ ವಿಚಾರವಾಗಿ ನಿಮ್ಮ ಒಂದು ಹೋರಾಟವೇನಿದೆ, ಈ ತಿಂಗಳಲ್ಲಿ ನೀವು ಹಿನ್ನಡೆಯನ್ನು ಸಹಿತ ಅನುಭವಿಸುವ ಸಾಧ್ಯತೆಗಳುಂಟು. ಶತ್ರುಬಾಧೆ ಹಾಗೂ ಕೆಟ್ಟ ದೃಷ್ಟಿ ದೋಷವು ಮಕರ ರಾಶಿ ಸಂಜಾತರನ್ನು ಈ ತಿಂಗಳು ಹೆಚ್ಚಾಗಿ ಶತ್ರುಗಳ ಒಂದು ಕುಯುಕ್ತಿ ಹಾಗೂ ಕುತಂತ್ರಕ್ಕೆ ನೀವು ಬಲಿಯಾಗದಂತೆ ಬಹಳ ಜಾಗ್ರತೆ ಹಾಗೂ ಎಚ್ಚರಿಕೆಯನ್ನು ವಹಿಸಬೇಕು. ನೀವು ಶ್ರೀ ದುರ್ಗಾದೇವಿಯ ದ್ವಾದಶಾಕ್ಷರಿ ಮಂತ್ರ ಓಂ ಶ್ರೀಂ ಹ್ರೀಂ ದುಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ, ಈ ದುರ್ಗಾದೇವಿಯ ದ್ವಾದಶಾಕ್ಷರ ಮಂತ್ರವನ್ನು ಮಾನಸಿಕ ಉಪಾಸನೆಯನ್ನಾಗಿ ತಪ್ಪದೆ ಪ್ರತಿನಿತ್ಯ ಶ್ರದ್ಧಾಭಕ್ತಿಗಳಿಂದ ಯಥಾಶಕ್ತಿ ಪ್ರಾರ್ಥನೆ ಮಾಡಿ. ಓಂ ಶ್ರೀಂ ಹ್ರೀಂ ದುಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಎಂಬ ದುರ್ಗಾದೇವಿಯ ದ್ವಾದಶಾಕ್ಷರ ಮಂತ್ರದ ಜೊತೆಗೆ ಶತ್ರುಗಳ ಯಾವುದೇ ರೀತಿಯ ಕುಯುಕ್ತಿಯನ್ನು ವಿಫಲಗೊಳಿಸುವ ಹಾಗೂ ಶತ್ರುಗಳಿಂದ ನಮಗೆ ರಕ್ಷಣೆ ನೀಡುವಂತಹ ದುರ್ಗಾದೇವಿಯ ಓಂ ಸರ್ವಬಾಧಾ ಪ್ರಶಮನಕಾರಿ ತ್ರೈಲೋಕ್ಯ ಸ್ಯಾಕಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ ವೈರಿನಾಶನಂ ಎಂಬ ಪ್ರಾರ್ಥನೆಯನ್ನು ಸಹಿತ ತಪ್ಪದೇ ಮಾಡಿ. ದುರ್ಗಾದೇವಿಯ ದ್ವಾದಶಾಕ್ಷರಿ ಮಂತ್ರ ಓಂ ಶ್ರೀಂ ಹ್ರೀಂ ದುಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ. ಹಾಗೆ ಶತ್ರುಬಾಧ ನಿವಾರಣಾರ್ಥವಾಗಿ ಓಂ ಸರ್ವಬಾಧಾ ಪ್ರಶಮನಕಾರಿ ತ್ರೈಲೋಕ್ಯ ಸ್ಯಾಕಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮತ್ ವೈರಿನಾಶನಂ, ಈ ಎರಡೂ ಮಂತ್ರಗಳನ್ನು ಯಥಾಶಕ್ತಿ ಮಾನಸಿಕ ಉಪಾಸನಾ ಮಂತ್ರಗಳನ್ನಾಗಿ ಮಾಡುತ್ತಾ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಶ್ರದ್ಧೆ ಗಮನದಿಂದ ತೊಡಗಿಸಿಕೊಳ್ಳಲು ಪ್ರಯತ್ನಿಸಿ. ಕೌಟುಂಬಿಕ, ವೈಯಕ್ತಿಕ ಹಾಗೂ ಔದ್ಯೋಗಿಕ ವಿಚಾರವಾಗಿಯೂ ಈ ತಿಂಗಳು ಒಂದಷ್ಟು ಅಡ್ಡಿ ಆತಂಕಗಳು, ಅಡೆತಡೆಗಳು ನಿಮ್ಮನ್ನು ಬಾಧಿಸಬಹುದು. ಹಾಗೆಯೇ ಹಣಕಾಸಿನ ವಿಚಾರವಾಗಿಯೂ ಸಹಿತ ನೀವು ಅಂದುಕೊಂಡದಕ್ಕಿಂತ ಹೆಚ್ಚಾಗಿ ಧನ ವ್ಯಯವಾಗಿ ಆರ್ಥಿಕ ಅಸಮತೋಲನವೂ ಸಹಿತ ಕಾಣಬಹುದು. ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಧನ ವ್ಯಯವಾಗಿ ಆರ್ಥಿಕ ಅಸಮತೋಲನ ಸಹಿತ ನಿಮ್ಮನ್ನು ಸತಾಯಿಸುವ ಎಲ್ಲ ಸಾಧ್ಯತೆಗಳಿದೆ. ಮಕರ ರಾಶಿ ಸಂಜಾತರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಾರ್ಥಕವಾಗಿ ಪ್ರತಿನಿತ್ಯವೂ ಸಹಿತ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಹನುಮತ್ ಕವಚ ಸ್ತೋತ್ರವನ್ನು ತಪ್ಪದೇ ಪಠಿಸಿ ಅಥವಾ ಶ್ರದ್ಧಾಭಕ್ತಿಯಿಂದ ಆಲಿಸಿ. ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ನಿಮ್ಮವರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಶೇರ್, ಕಾಮೆಂಟ್ಸ್, ಲೈಕ್ಸ್ ತಿಳಿಸಿ. ನಿಮ್ಮ ಸಲಹೆ, ಅಭಿಪ್ರಾಯ, ಮಾರ್ಗದರ್ಶನಗಳಿಗೆ ಕಾಯುತ್ತಿರುತ್ತೇವೆ. ನಿಮಗೆಲ್ಲ ಒಳಿತಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೆ ಮುಂದಿನ ತಿಂಗಳ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.